ಇದರಲ್ಲಿ 6.5 ಪವನ್ ಇದೆ. 6.5 ಪವನ್ ನೋಡಿ, ಇದೇ ಬಂಗಾರದ ಬ್ರೇಸ್ಲೈಟು 6.5 ಪವನದು ಕಳೆದು ಹೋಗಿರೋದು, ವಾಪಸ್ಸು ಬಂದಿರೋದು. ಫಸ್ಟ್ ಇವರು ನೆನೆಸ್ಕೊಂಡಿದ್ದೆ ಕುತ್ತಾರ್ನ ಕೊರಗಜ್ಜನನ್ನಂತೆ. ನೋಡಿ ಎಷ್ಟು ಶಕ್ತಿ ಇದೆ. ಅದೇ ನಾವು ಹೇಳ್ತೀವಿ, ಅಜ್ಜ ಒಂದು ಕಾಣೆಯಾದ ವಸ್ತುಗಳಿಗೆ ಹುಡುಕುವುದರಲ್ಲಿ ಅಜ್ಜನ ಶಕ್ತಿ ತುಂಬಾ ಇದೆ ಅಂತ ಹೇಳ್ತೇವೆ ನಾವು. ನಿಮ್ಮ ಬಾಯಲ್ಲಿ ಅಜ್ಜನಿಗೆ ಬಂತು ಫಸ್ಟ್. ಹೌದು ಅಲ್ವ ಸ್ನೇಹಿತರೆ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ದಿವಸಗಳಲ್ಲಿ ನಮ್ಮಲ್ಲಿ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಅನ್ನೋದೇ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಇವತ್ತು ನಾವು ಏನಾದರೂ ಒಂದು ವಸ್ತು ಕಳೆದು ಹೋದರೆ, ಎಲ್ಲಾದರೂ ಬಿದ್ದು ಹೋದರೆ ವಾಪಸ್ ಸಿಗೋದು 99% ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲೋ ಇಲ್ಲೋ ವಾಪಸ್ ಸಿಕ್ಕಿದಂಥ ಘಟನೆಗಳಿದ್ದಾವೆ. ಮನಸ್ಸಿಗೆ ಸಮಾಧಾನ ತಂದಂಥ ವಿಚಾರಗಳಿದ್ದಾವೆ. ನಮ್ಮಲ್ಲಿ ಇನ್ನೂ ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು ಕೆಲವು ಸಲ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ, ಆದರೆ ಪೂರ್ತಿಯಾಗಿ ಕಾಣಿಸ್ಕೊಂಡಿಲ್ಲ. ನಮಗೆ ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಸುಳ್ಯ ತಾಲೂಕಿನಲ್ಲಿ ಅರಂತೋಡಿನ ನಾವು ಅಡತಲೆ ಅಂತ ಒಂದು ಪ್ಲೇಸ್ ಇದೆ. ಅಡತಲೆಯಲ್ಲಿ ಬೋಜಪ್ಪ ಅಜಲರಿದ್ದಾರೆ. ಅವರು ದೈವ ನರ್ತಕರು. ಕಳೆದ ಸುಮಾರು ವರ್ಷಗಳಿಂದ ದೈವ ನರ್ತನವನ್ನು ಮಾಡಿ ಈ ಭಾಗದ ಸುಳ್ಯ ತಾಲೂಕಿನ ಪರಿಸರದಲ್ಲಿ ಹಲವಾರು ನೇಮ ನಡಾವಳಿಗಳಲ್ಲಿ ಭಾಗವಹಿಸಿದವರು. ಆದರೆ ಇವಾಗ ಅವರು ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರದ್ದು ಸುಮಾರು 6 ಪವನ್ನಷ್ಟು ಬಂಗಾರ ಅಲ್ಲಿ ಬಿದ್ದೋಗುತ್ತೆ. ಬಿದ್ದೋದ ನಂತರ ಅದು ಪವಾಡವಾಗಿ ವಾಪಸ್ಸು ಅವರ ಮನೆಗೆ ಬಂದು ಸೇರುತ್ತೆ. ಅದೇ ಒಂದು ಕೌತುಕದ ಕುತೂಹಲಕಾರಿಯಾದಂಥ ಒಂದು ಘಟನೆ. ಆ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ಮೊದಲು ನಮ್ಮ ಜೊತೆ ಇವತ್ತು ಬೋಜಪ್ಪ ಅಜಲರಿದ್ದಾರೆ. ಅವರನ್ನು ಮಾತಾಡ್ಸೋಣ. ಆ ಘಟನೆ ಹೇಗೆ ನಡೆಯಿತು, ವಾಪಸ್ಸು ಈಗಿನ ಒಂದು ಚಿನ್ನದ ರೇಟ್ ನೋಡಿದ್ರೆ ಸುಮಾರು 7.5 ಲಕ್ಷದಷ್ಟು ಮೌಲ್ಯದ ಚಿನ್ನ ವಾಪಸ್ ಅವರ ಮನೆಗೆ ಮರಳಿ ಬಂದದ್ದೇ ಒಂದು ವಿಶೇಷ. ಒಬ್ಬರು ಮಹಿಳೆ ಅದನ್ನು ವಾಪಸ್ ಮಾಡ್ತಾರೆ. ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಬೋಜಪ್ಪ ಅಜಲರ ಜೊತೆ ಮಾತಾಡ್ತಾ ಕೇಳೋಣ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಇವತ್ತು ಬಹಳ ಒಂದು ನಮಗೆ ಖುಷಿಯಾದಂಥ ವಿಚಾರ. ಒಂದು ಕಡೆಯಲ್ಲಿ ಸ್ವಲ್ಪ ಆರಂಭದಲ್ಲಿ ನೋವು, ಆಮೇಲೆ ಖುಷಿ, ಸುಖಾಂತ್ಯ. ನಿಮಗೆ ನೋವು ಆರಂಭದಲ್ಲಿ ಕಾಣಿಸ್ಕೊಂಡಿದ್ದು, ಸುಖಾಂತ್ಯವಾಗಿ ಎಂಡ್ ಆಯಿತು. ಹೇಗೆ ಈ ಘಟನೆ ನಡೆಯಿತು? ನಿಮ್ಮ 6.5 ಪವನ್ ಬಂಗಾರ, ಸುಮಾರು 7.5 ಲಕ್ಷದಷ್ಟು ಮೌಲ್ಯವಿರುವಂಥ ಬಂಗಾರ ವಾಪಸ್ಸು ನಿಮ್ಮ ಕೈಗೆ ಬಂದು ಸೇರ್ತದೆ. ಯಾವ ಥರ ಈ ಘಟನೆ ನಡೆಯಿತು, ಯಾವಾಗ ನಡೆಯಿತು, ಹೇಗೆ ನಡೆಯಿತು, ಎಲ್ಲ ಡೀಟೇಲ್ಸನ್ನು ಕೊಡಿ. ಯಾಕೆ ಅಂತ ಹೇಳಿದರೆ, ಪ್ರಾಮಾಣಿಕ ವ್ಯಕ್ತಿಗಳು ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಂದಾಗಿ ಅವರು ಅದನ್ನು ಇಟ್ಕೊಳ್ಬೋದಿತ್ತು. ನೀವು ಗೊತ್ತೇ ಆಗ್ತಿರ್ಲಿಲ್ಲ. ನೀವೆಲ್ಲೋ ಹುಡುಕಿದ್ದೆಲ್ಲೋ ಅದು ಬಂದು ಇದ್ದದ್ದೆಲ್ಲೋ. ಅವರು ಅದನ್ನು ವಾಪಸ್ ನಿಮಗೆ ಕೊಡುವ ಮನಸ್ಸನ್ನು ಮಾಡಿದ್ದಾರೆ. ಸೊ ಅಂಥವರ ವಿಚಾರ ಜನಗಳಿಗೆ ತಲುಪಬೇಕು. ನಾಳೆ ಯಾರೇ ಇಂಥದ್ದು ಕಳ್ಕೊಂಡ್ರೂ ಕೂಡ ವಾಪಸ್ಸು ಕೊಡುವಂಥ ಮನಸ್ಸನ್ನು ನಮ್ಮ ಜನಗಳು ಮಾಡಬೇಕು. ಅಂಥದ್ದು ಎಲ್ಲೋ 1% ನಡೀತದೆ. ಯಾವ ಥರ ಘಟನೆ ಆಯಿತು ಅನ್ನೋದನ್ನು ವಿವರಿಸಿ ಹೇಳಿ. ಜೂನು 21ನೇ ತಾರೀಕು ಭಾನುವಾರ ದಿವಸ. ಆ ದಿವಸ ನಮ್ಮೊಂದು ನೆಂಟರ ಮದುವೆ ಕಾರ್ಯಕ್ರಮ ಕನಕಮಂಜಲು ಆತ್ಮಾರಾಮ ಭಜನಾ ಮಂದಿರದಲ್ಲಿ ಮದುವೆ ಕಾರ್ಯಕ್ರಮ ಇತ್ತು. ಸುಳ್ಯ ತಾಲೂಕಿನ ಕನಕಮಂಜಲು. ನಾನು ಮಧ್ಯಾಹ್ನದವರೆಗೆ ಇಲ್ಲಿದ್ದೆ. ಸಾಮಾನ್ಯ 1 ಗಂಟೆ 10 ನಿಮಿಷಕ್ಕೆ ಇಲ್ಲಿಂದ ಹೊರಟಿದ್ದೇನೆ. ಹೊರಟು ಸೀದಾ ನಾನು ಮದುವೆಗೆ ಹೋದೆ. ಮದುವೆಗೆ ಹೋಗಿ ಅಲ್ಲೆಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಊಟ ಎಲ್ಲ ಆಗಿ ಪುನಃ ಒಂದು 2-2:30 ಗಂಟೆಗೆ ನಾನು ಪುನಃ ಅಲ್ಲಿಂದ ಬಂದಿದ್ದೇನೆ. ಮದುವೆ ಮಂದಿರದಿಂದ ಹೊರಗೆ ಬಂದು ನನ್ನ ಗಾಡಿಯಲ್ಲಿ ಕೂತು ನಾನು ರಿಟರ್ನ್ ಈ ಮನೆಗೆ ಬರುವಾಗ ಸುಳ್ಯದ ಗಾಂಧಿನಗರದಲ್ಲಿ ನಾನು ಸ್ವಲ್ಪ ಪೆಟ್ರೋಲ್ ಪಂಪ್ ಎದುರುಗಡೆ ನಾನು ಸ್ವಲ್ಪ ತರಕಾರಿ ಎಲ್ಲ ತಗೊಂಡಿದ್ದೇನೆ. ತರಕಾರಿ ಮತ್ತು ಮಾವಿನ ಹಣ್ಣು ಇಂಥವೆಲ್ಲ ತಗೊಂಡು ಪುನಃ ಮನೆಗೆ ಅಂತ ಬಂದು ನಮ್ಮ ಅರಂತೋಡಿಂದ ಅಡತಲೆಗೆ ಕ್ರಾಸ್ ಆಗ್ತದಲ್ಲ, ಅಲ್ಲಿ ನಿಲ್ಲುವಾಗ ನನಗೇನೋ ಈ ಕೈಯಲ್ಲಿ ಇದು ಕಾಣಲಿಲ್ಲ. ಅಂದರೆ ಇದರಲ್ಲಿ ಉಂಗುರ ಎಲ್ಲ ಇತ್ತು, ಇದು ಸ್ವಲ್ಪ ಬೋರ್ ಕಂಡಿತ್ತು. ನೋಡುವಾಗ ಇಲ್ಲ. ಆವಾಗಲೇ ಇಳಿದು ನನ್ನ ಗಾಡಿಯೆಲ್ಲ ಚೆಕ್ ಮಾಡಿ ಇಲ್ಲ. ಮತ್ತು ಮನೆಯವರಿಗೆ ಫೋನ್ ಮಾಡಿದೆ ನಾನು, ಹೀಗೆ ಕಳೆದು ಹೋಯ್ತು, ಎಲ್ಲಿ ಹೋಗುಂಟದು ಗೊತ್ತಿಲ್ಲ, ನಾನು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತ ಫೋನ್ ಮಾಡಿ ಹೇಳಿದೆ ಮಗಳಿಗೆ. ಹಾಗೆ ಪುನಃ ಸುಳ್ಯಕ್ಕೆ ಹೋದೆ. ನಾನು ಗಾಡಿಯಲ್ಲಿ ಇಲ್ಲದ ಕಾರಣ ಸುಳ್ಯಕ್ಕೆ ಹೋಗಿ ಅದೇ ತರಕಾರಿ ಮಾರಾಟ ಮಾಡುವ ಹೆಂಗಸತ್ರ ಕೇಳಿದೆ. ಈಗ ಅವರು ಹೇಳಿದ ನಮಗೆ ಗೊತ್ತಿಲ್ಲ, ನಾವು ಮಾರಾಟಕ್ಕೆ ಬಂದವರಲ್ಲ, ಗೊತ್ತಿಲ್ಲ ಅಂತ. ಮತ್ತೇನು ಮಾಡೋದು, ಸೀದಾ ಪೊಲೀಸ್ ಸ್ಟೇಷನಿಗೆ ಹೋದೆ. ಅಲ್ಲಿ SI ಇರಲಿಲ್ಲ, ASI ಅವರು ತಾರಾನಾಥ ಅವರು ಇದ್ದರು. ಅವ್ರ ಹತ್ರ ಹೇಳಿದೆ, ಸರ್ ಈ ಥರ ನಾನು ಮದುವೆಗೆ ಅಂತ ಹೋಗಿ ಬರುವಾಗ ನನ್ನ ಕೈಯಲ್ಲಿದ್ದ ಬ್ರಾಸ್ಲೈಟ್ ಮಿಸ್ ಆಯಿತು ಅಂತ. ಅವರು ಹೇಳಿದರು, ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಪ್ರಚಾರ ಮಾಡುವ, ಮತ್ತು ಅದನ್ನು ಎಲ್ಲಿ ನಿಮ್ಮದು ಕೈಯಿಂದ ಬಿದ್ದೋದು ಅಂತ ಅವರು ಕೇಳುವಾಗ ನಾನು ಗಾಂಧಿನಗರದಲ್ಲಿ ಅಂತ ಹೇಳಿದೆ. ಪೆಟ್ರೋಲ್ ಪಂಪಿನ ಎದುರುಗಡೆ ನಾನು ತರಕಾರಿ ತಗೊಂಡಿರುವುದು ಅದನ್ನು ಎಲ್ಲ ಅವ್ರ ಹತ್ರ ಹೇಳಿದೆ. ತಕ್ಷಣ ಅವರಿಗೂ ಇದಾಯ್ತು, ಶಾಕ್ ಆಯಿತು. ಯಾಕಂದರೆ 7.5 ಲಕ್ಷ ರೂಪಾಯಿದಲ್ವ ಅಂತ. ಈಗಿನ ಈ ಚಿನ್ನದ ರೇಟಲ್ಲಿ 7.5 ಲಕ್ಷದ ಆಗುವಾಗ ಅವರಿಗೆ ಸ್ವಲ್ಪ ಗಾಬರಿ ಆಯಿತು. ಮತ್ತು ಅವರು ಕೂಡ ನನ್ನ ಹತ್ರ ಮಾತಾಡಿಸಿದ್ರು, ನೀವು ದೈವದ ನರ್ತಕರ, ದೈವದ ಕೋಲ ಕಟ್ಟೋರನ್ನು. ಹೌದು ಸರ್, ಎಲ್ಲ ನನ್ನ ಪರಿಚಯ ಎಲ್ಲ ಹೇಳಿದೆ. ಅವರು ಇಬ್ಬರನ್ನು ಕಳಿಸಿದ್ರು ಅಲ್ಲಿಗೆ.
ಗಾಂಧಿನಗರಕ್ಕೆ, ಅಲ್ಲಿ CC ಎಲ್ಲ ಚೆಕ್ ಮಾಡಿ ಅಂತ. ಆ ದಿವಸ ಭಾನುವಾರ ಆದ ಕಾರಣ ಯಾವುದು ಎಲ್ಲ ಅಂಗಡಿಗಳೆಲ್ಲ ರಜಾ, CC ಕ್ಯಾಮರಾ ಇರಲಿಲ್ಲ. ಮತ್ತು ನಾವೇ ಗಾಂಧಿನಗರ ಪೆಟ್ರೋಲ್ ಪಂಪು CC ಕ್ಯಾಮರಾವನ್ನು ನೋಡಲಿಕ್ಕೆ ಹೇಳಿದ ಅವರ ಅದಾನಿ ಹತ್ರ ಮಾತಾಡಿ. ಅವರು ಹೇಳಿದರು ಕಾಣುವುದಿಲ್ಲ, ನೀವು ನೋಡಿ ಅದನ್ನು ಓಪನ್ ಮಾಡಿ ಕೊಟ್ಟರು. ನೋಡುವಾಗ ನನ್ನ ಕೈಯಲ್ಲಿ ಇರಲಿಲ್ಲ. ನನಗೆ ಮತ್ತೆ ಅದು ಸಂಶಯ ಆಯಿತು, ಎಲ್ಲಿ ಹೋಯಿತು, ಬೇಡ ಅದನ್ನು ಬಿಟ್ಟು ಬಿಡು, ಆಸೆನೇ ಬಿಟ್ಟೆ. 99% ಆಸೆ ಬಿಟ್ಟೆ. ಮನೆಗೆ ಬಂದು ಇವರು ಕೂಡ ಹುಡುಕಿದ್ರು ಕಾರಲ್ಲೆಲ್ಲ ಇದೆ ಅಂತ, ಇಲ್ಲ. ಮತ್ತು ಹಾಗೆ ಸುಮ್ಮನೆ ಹಾಕ್ಕೊಂಡಿದ್ದು. ಮತ್ತು ಇದೆಲ್ಲ ದೇವರನ್ನೆಲ್ಲ ಪ್ರಾರ್ಥನೆ ಮಾಡೋದು, ಸಿಕ್ಕಿದರೆ ಅದು ಸಮರ್ಪಣೆ ಮಾಡ್ತೇನೆ ಅಂತ ಎಲ್ಲ ಹೇಳಿಕೊಂಡೆ. ಎಲ್ಲಿಗೆ ಕುತ್ತಾರು ಕೊರಗಜ್ಜನಿಗೆ ಮತ್ತು ಪನವಲಿ ಬೈಲಿಗೆಲ್ಲ ಹೇಳಿಕೊಂಡೆ, ಪೆರಾಜೆ ಕರಿಭೂತಕ್ಕೆ ಮತ್ತು ನಮ್ಮ ಗ್ರಾಮ ದೇವರಾದಂಥ ಉಳ್ಳಾಕ್ಳಿಗೆಲ್ಲ ಹೇಳಿಕೊಂಡೆ. ಅಂತೂ ಕೊರಗಜ್ಜನ ನೀವು ನೆನಪು ಮಾಡ್ಕೊಂಡಿದ್ದೀರಿ? ಫಸ್ಟಿಗೆ ನನಗೆ ನೆನಪಾದೆ ಕೊರಗಜ್ಜ. ಇಲ್ಲೇ ನಿಂತು ನಾನು ಹೇಳಿದೆ, ಸ್ವಾಮಿ ಕೊರಗಜ್ಜ ಇಂಕ ರಡ್ಡು ದಿನ ತಲೆ ಐತಿ ಇಕ್ಕನಾಡ ನಿಕ್ಕಿ ಇಂಚಿನ ಏನು ಸಮರ್ಪಣೆ ಮಾಡ್ತೀವಿ ಅಂದು ಮನಸ್ಸಲ್ಲಿ ಹೇಳ್ಕೊಂಡು. ಬೇರೆ ಯಾವ ಅದರದ ಮೇಲೆ ಇವರೆಲ್ಲ ಮನೆಯವರೆಲ್ಲ ಹೇಳಿಕೊಂಡ್ರು. ನನ್ನ ಅಕ್ಕ ಭಾವನವರು ಅವರೆಲ್ಲ ಫೋನ್ ಮಾಡಿದರು, ಎಲ್ಲ ಆರಿಕೋಡಿಗೆ ಎಲ್ಲ ಸುಮಾರು ಕಡೆಗೆ ಹೇಳಿಕೊಂಡ್ರು. ಅಂದರೆ ಹೋಯ್ತಲ್ಲ ಅಂತ, ಅಷ್ಟೊಂದು ಮೌಲ್ಯ. ಹೌದು, ಹೋಯ್ತಲ್ಲ ಅಂತ. ಈಗ ಕದ್ದೋದ್ರೆ ಅಥವಾ ಏನಾದರೂ ನಾವು ಇಟ್ಟ ಜಾಗದಲ್ಲಿ ಮಿಸ್ ಆದರೆ ಹುಡುಕಬೇಕು, ಈ ಥರ. ಇದು ಎಲ್ಲಿ ಬಿದ್ದೋಯ್ತು, ಒಂದು 30 ಕಿಲೋಮೀಟ್ರ್ ಒಳಗಡೆ ಎಲ್ಲಿ ಹೋಯ್ತು ಅಂತ ಗೊತ್ತೇ ಇಲ್ಲ ಅಲ್ಲ. ಹಾಗೆ ಮತ್ತು ನಾವೆಲ್ಲ ಸ್ನಾನ ಮಾಡಿ ಊಟ ಮಾಡಿ ಮಲಗುವಾಗ 8:30 ಗಂಟೆಗೆ ಫೋನ್ ಬಂತು ನನಗೆ. ನಿಮಗೆ ನಿದ್ದೆ ಮಾಡಿದ್ರಿ ಅಂತ ಹೇಳಿದ್ರಿ, ಅದು ನಿದ್ರೆ ಬಂತ? ಇಲ್ಲ, ನಿದ್ರೆ ಅಂತಲ್ಲ, ನಿದ್ರೆ ಬರಲಿಲ್ಲ. ಈಗ ಅದನ್ನೇ ಕೂತ್ಕೊಂಡು ಆಲೋಚನೆ ಮಾಡಿಕೊಂಡು ಇರುವಾಗ, ಇಲ್ಲದ್ರೆ ನಾವು ಮಲಗುವಾಗ ಎಲ್ಲ ಒಂದು 10-11 ಗಂಟೆ ಎಲ್ಲ ಆಗ್ತಿತ್ತು. ಆ ದಿವಸ ನಾನು ಕೂತ್ಕೊಂಡು ಅಲ್ಲಿ ಸೋಫಾದಲ್ಲಿ ಮಲ್ಕೊಂಡೆ. 8:30 ಗಂಟೆ ಆಗುವಾಗ ಫೋನ್ ಬಂತು. ಬಾವ ಅರಮೂರು ವಿನೋದ್ ಅವರು ಫೋನ್ ಮಾಡಿದರು. ಬಾವ ನಿಕ್ಲದಾಲ ಪೊಡಿ ಪಡಿಸಿ ತರಬೇತಿ ಮಾಲ್ ಪಡಿಸಿ ಬಂಗಾರ ಉಂಡು ಬಂಗಾರ ತೆಕ್ಕಿದ್ರು ಅಂತ. ಆಗ ನಿಮಗೆ ಎಷ್ಟು ಖುಷಿ ಆಯಿತು ಆ ಸಂದರ್ಭದಲ್ಲಿ? ಸಿಕ್ಕಿತು ವಾಪಸ್ ಅಂತ ಖುಷಿ, ಖುಷಿಗಿಂತ ನನಗೆ ಆಶ್ಚರ್ಯ ಆಯಿತು. ವಾಪಸ್ ಅಂದರೆ ಇದು ಸಿಗುವುದೇ ಇಲ್ಲ. ಈಗ ಬೇರೆ ಕಡೆಯಲ್ಲಿ ನಾವೊಂದು ಕೋಲಕ್ಕೆ ಹೋದರೆ ಕೆಲವೊಂದು ಕಡೆಯಲ್ಲಿ ಉಂಗುರೆಲ್ಲ ಬಿದ್ದೋಗ್ತದೆ, ನಾವು ಯಾರ ಹತ್ರ ಹೇಳುವುದಿಲ್ಲ, ನಾವೇ ಮೆಲ್ಲ ಹುಡುಕ್ತೇವೆ, ಅದು ಸಿಗ್ತದೆ. ಇದು ಸಾರ್ವಜನಿಕವಾಗಿ ಇರುವಂಥ ಜಾಗದಲ್ಲಿ ಬಿದ್ದೋದ್ರೆ ಎಲ್ಲಿ ಬಿದ್ದೋಯ್ತು ಅಂತ ಅದು ನನಗೆ ಕನ್ಫ್ಯೂಸು. ನಾನು ಗಾಂಧಿನಗರದಲ್ಲಿಯೇ ಹೋಯ್ತು ಅಂತ ನನ್ನ ತಲೆಯಲ್ಲಿ, ಅಲ್ಲಿ ಮದುವೆ ಮಂಟಪದಲ್ಲಿ ಬಿದ್ದಿದೆ ಅಂತ ನನಗೆ ಗೊತ್ತೇ ಇಲ್ಲ. ನೀವು ಮದುವೆಗೆ ಹೊರಟವರಾಗ ಎಲ್ಲ ಬ್ರೇಸ್ಲೈಟ್ ಹಾಕಿ ಇದರಲ್ಲಿ 6.5 ಪವನ್ ಇದೆ. 6.5 ಪವನ್ ನೋಡಿ, ಇದೇ ಬಂಗಾರದ ಬ್ರೇಸ್ಲೈಟು 6.5 ಪವನದು ಕಳೆದು ಹೋಗಿರೋದು, ವಾಪಸ್ ಬಂದಿರೋದು. ಫಸ್ಟ್ ಇವರು ನೆನೆಸ್ಕೊಂಡಿದ್ದೆ ಕುತ್ತಾರ್ನ ಕೊರಗಜ್ಜನಂತೆ. ನೋಡಿ ಎಷ್ಟು ಶಕ್ತಿ ಇದೆ. ಅದೇ ನಾವು ಹೇಳ್ತೀವಿ, ಅಜ್ಜ ಒಂದು ಕಾಣೆಯಾದ ವಸ್ತುಗಳಿಗೆ ಹುಡುಕುವುದರಲ್ಲಿ ಅಜ್ಜನ ಶಕ್ತಿ ತುಂಬಾ ಇದೆ ಅಂತ ಹೇಳ್ತೇವೆ ನಾವು. ನಿಮ್ಮ ಬಾಯಲ್ಲಿ ಅಜ್ಜನಿಗೆ ಬಂತು ಫಸ್ಟ್, ಹೌದು ಅಲ್ವಾ? ಈಗ ಮದುವೆ ಮನೆಯಲ್ಲಿ ಇದು ನೀವು ಹೋಗುವಾಗ ಬಿದ್ದಿದೆ, ಎಲ್ಲಿ ಅಂತ ಗೊತ್ತಾಗಲಿಲ್ಲ, ನೀವು ಗಾಂಧಿನಗರದಲ್ಲಿ ಹುಡುಕಿದ್ರಿ, ಏನಾಯ್ತು ಆಮೇಲೆ? ನನಗೆ ನಾನು ಅದನ್ನು ಆ CC ಕ್ಯಾಮರಾದಲ್ಲಿ ನನ್ನ ಕೈಯಲ್ಲಿ ಇಲ್ಲದಿರುವಾಗ ನಾನು ಮದುವೆ ಮಂಟಪದಲ್ಲಿ ಇದು ಬಿದ್ದು ಹೋಗಿದೆ ಅಂತ ನನ್ನ ತಲೆಯಲ್ಲಿ ಇಲ್ಲವೇ ಇಲ್ಲ. ಅಂದರೆ ನಾವು ಅಲ್ಲಿಂದ ಹೊರಡುವಾಗ ಕೇರಳದವರು ಬಂದೇಡ್ಕದವರು ಇಬ್ಬರು ಇದ್ದರು, ಒಂದು ಗಂಡ ಹೆಣ್ಣು ಮತ್ತು ಒಂದು ಮಗು ನಮ್ಮ ಗಾಡಿಯಲ್ಲಿ ಬಂದರು. ಅವರು ಬಸ್ಸಿಗೆ ಅಂತ ರೋಡು ಬದಿಯಲ್ಲಿ ನಿಂತಿದ್ದರು. ಆಗ ನಾನು ಕರ್ಕೊಂಡು ಬಂದೆ. ಅಲ್ಲಿ ಹಾಕಿದ ಕಾರಣ ಎಲ್ಲ ಗೊತ್ತಾಯ್ತಲ್ಲ, ಅವರು ಕೂಡ ಸಡನ್ನೇ ಫೋನ್ ಮಾಡಿದರು. ಫೋನ್ ಮಾಡಿ ನಾನು ಬ್ರಾಸ್ಲೈಟ್ ನೋಡಿಲ್ಲ ಮತ್ತು ಉಂಗುರವನ್ನು ನೋಡಿದ್ದೇನೆ ಅಂತ ಹೇಳಿದರು. ನಾನು ಅವ್ರ ಹತ್ರ ಕೂಡ ಹೇಳಿದೆ, ಇಲ್ಲ ನನ್ನ ಕೈಯಲ್ಲಿ ಇತ್ತು, ಗಾಂಧಿನಗರದಲ್ಲಿಯೇ ಬಿದ್ದಿರೋದು ಅಂತ. ಗಾಂಧಿನಗರಲ್ಲಿ ಬಿದ್ದೋಗ್ಲಿಲ್ಲ ಅಂತ ನಿಮಗೆ ಹೇಗೆ ಕನ್ಫರ್ಮ್ ಆಯ್ತು? ಅದು ಮತ್ತೆ ನಿಮಗೆ ಹೇಗೆ, ಅವರಿಗೆ ಹೇಗೆ ಅದು ಅಲ್ಲಿ ಅವರ ಕೈಗೆ ಹೇಗೆ ಯಾರೋ ಒಬ್ಬರ ಕೈಗೆ ಸಿಕ್ಕಿದೆ ಅಂತ ಮತ್ತೆ ಹೇಗೆ ಗೊತ್ತಾಯಿತು? ಅವರು ಹೇಗೆ ವಾಪಸ್ ಕೊಟ್ಟರು ಅದನ್ನು? ಅಂದರೆ ಅಲ್ಲಿ ಮದುವೆ ಮಂಟಪದಲ್ಲಿ ಆವಾಗ ನನ್ನ ಕೈಯಲ್ಲಿ ಇತ್ತಾ ಇಲ್ಲೋ ಅಂತ ನೋಡಲಿಕ್ಕೆ ಅಲ್ಲಿ ಫೋಟೋ ತೆಗೀತಾರಲ್ಲ, ಅವ್ರ ಹತ್ರ ಮಾತಾಡಲಿಕ್ಕೆ ಅವರ ನಂಬರ್ ನನಗೆ ಬೇಕಿತ್ತು. ಮದುವೆ ಆದಂಥ ಹುಡುಗಿಯ ಮನೆಯವರಿಗೆ ಫೋನ್ ಮಾಡಿದೆ, ನನಗೆ ಒಂದು ನನ್ನ ವಾಟ್ಸಪ್ಪಿಗೆ ಒಂದು ಫೋಟೋ ಕಳಿಸಿ, ನಂದು ಈ ಥರ ಮಿಸ್ ಆಗುಂಟು, ಬಿದ್ದು ಹೋಗಿದೆ. ಅವಾಗ ಅದು ಮದುವೆ ಮಂಟಪದಲ್ಲಿ ಇತ್ತಾ, ಅದಕ್ಕೆ ಮೊದಲು ಬಿದ್ದು ಹೋಗಿದೆ ಅಂತ ನನಗೆ ಒಂದು ಪ್ರೂಫ್ ಬೇಕಲ್ಲ, ಕಳಿಸಿ ಅಂತ. ಆಗ ಅಲ್ಲಿ ಅವರು ಮಾತಾಡಿಕೊಂಡು ಇದ್ರಂತೆ ಎಲ್ಲ, ಬಿದ್ದೋಗುಂಟು ಮತ್ತು ಇಂಥವ್ರದ್ದಂತ ಬಿದ್ದು ಹೋಗುಂಟದೇನೋ ಸ್ವಲ್ಪ ಅವರಿಗೂ ಇದಾಯಿತು. ಎಲ್ಲಿ ಹೋಗಿರ್ಬೋದು, ಕೊಡ್ತಾರಾ ಇಲ್ವ ಅಂತ ಅವರವರೇ ಮಾತಾಡಿಕೊಂಡಿರುವಾಗ ಈ ಹುಡುಗಿ ಒಳಗಿಂದ ಬಂದು, ನೋಡಿ ನನಗಿದು ಬಿದ್ದು ಸಿಕ್ಕಿದೆ ಇದಾ ಅಂತ ನೋಡಿ ಅಂತ ಹುಡುಗಿ ಹೇಳಿತ್ತು. ಯಾರೋ ಒಂದು ಹುಡುಗಿ, ಪಾಪದ ಹುಡುಗಿ, ನಾವು ಕೂಡ ನೋಡಿದ್ದೇವೆ, ಮಾತಾಡಿಸಿದ್ದೇವೆ. ಬಡವರು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವರು ಹೇಳ್ತಾರೆ ಮರುದಿವಸ, ನಮ್ಮ ಹತ್ರ ಚಿನ್ನದಂತ ಇರುವುದು ಬರೀ ಒಂದು ಕಿವಿದು ಮಾತ್ರ, ಬೇರೆ ಏನು ಚಿನ್ನದಿಲ್ಲ. ನಮಗೆ ಇದನ್ನು ಇಷ್ಟು ದೊಡ್ಡದನ್ನು ಹಿಡ್ಕೊಂಡು ಇದು ಚಿನ್ನದು ಅಂತ ನಮಗೆ 100ಕ್ಕೆ 90% ಕೂಡ ಇದು ಚಿನ್ನ ಅಂತ ಗೊತ್ತಿರಲಿಲ್ಲ. ಬೇರೆ ಗ್ಯಾರಂಟಿ ಎಲ್ಲ ಇರ್ತದಲ್ಲ, ಅದಾಗಿರ್ಬೋದು ಅಂತ. ಹಾಗೆ ನಾವು ಅದನ್ನು ಹಿಡ್ಕೊಂಡಿರೋದು. ಮತ್ತು ನಾವು
ನಮಗೆ ಬೇಕು ಅಂತಾಗಿದ್ದರೆ ನಾವು ಅಲ್ಲಿ ಮಂಡೆಕೋಲಿಗೆ ಹೋಗ್ತಿಲ್ಲ, ಸೀದಾ ನಮ್ಮ ಊರಿಗೆ ಹೋಗ್ತಿದ್ದಲ್ವ, ಆ ಥರದಲ್ಲಿ ಹೇಳಿದರು. ಇದು ಚಿನ್ನ ಅಂತ ಆದಮೇಲೆ ಅವರಿಗೂ ಭಯ ಆಯಿತು. ಭಯ ಆಗಿ ಈ ಥರ ಹೇಳಿದ್ರಂತೆ, ನನಗೆ ಸಿಕ್ಕಿದೆ ಇದನ್ನು ನೋಡಿ ಅಂತ. ಹಾಗಿರುವಾಗ ಇದು ಇಂಥ ವ್ಯಕ್ತಿ ಇದೆ ಅಂತ ಅವರು ಹೇಳಿದರು. ಹೇಳಿ ನನಗೆ ಫೋನ್ ಮಾಡಿದ್ರು. ಆಮೇಲೆ ಆ ಹುಡುಗಿ ಅಲ್ಲಿ ಹತ್ತಳಂತೆ, ಇದು ನನಗೆ ಬಿದ್ದು ಸಿಕ್ಕಿದ್ದು, ನಾನೇನು ತೆಗ್ದಿರೋದಲ್ಲ, ಬಿದ್ದು ಸಿಕ್ಕಿದ್ದು ಅಂತ. ಎಲ್ಲಿ ಬಿದ್ದು ಹೋಗಿತ್ತು ಅಂತ? ಮದುವೆ ಮಂಟಪ ಅಂದರೆ ಅದು ಭಜರ ಮಂದಿರ ಅಂಗಳದಲ್ಲಿ ಕಾರು ನಿಲ್ಲಿಸಿದ್ದೆ. ಆ ಕಾರುನ ಪಕ್ಕದಲ್ಲಿ ಒಂದು ಹಳೆಯದು ಎಂಥ ಜಾವ ಬೈಕ್ ಅಂತ ಹೇಳ್ತಾರೆ, SD. ಆ ಬೈಕ್ ಇತ್ತು. ಆ ಬೈಕ್ ಹತ್ರ ಈ 3 ಜನ ಹುಡುಗಿರು ಬಂದು ನಿಂತು ಸೆಲ್ಫಿ ತೆಗಿಲಿಕ್ಕೋಸ್ಕರವಾಗಿ ಅಲ್ಲಿ ಬಂದಿರೋದು. ಆಗ ನನ್ನ ಇದು ಕಾರು ಮುಂದೆ ಹೋಗುಂಟು, ಅವರು ಅಲ್ಲಿ ಬರುವಾಗ ಅದರಲ್ಲಿ ಕಾಣ್ತಿತ್ತಂತೆ. ಹಾಗೆ ಅದನ್ನು ತಗೊಂಡ್ರು. ಈಗ ನಾನು ಕೇಳೋದು, ಈಗ ನಿಮ್ಮ ಕೈಯಿಂದ ಬಿದ್ದೋಯ್ತು, ಅವ್ರ ಕೈಗೆ ಸಿಕ್ತು, ಇದಾದಮೇಲೆ ಅವರಿಗೆ ಕೊಡಬೇಕು ಅಂತ ಮನಸ್ಸಾಯಿತು. ಅವ್ರು ಯಾರು, ಎಲ್ಲಿಯವರು, ಆ ಹುಡುಗಿ ಅಂತ ಹೇಳಿದ್ರಿ, ಏನು ಓದ್ತಾ ಇದ್ದಾಳ, ಏನು ಮಾಡ್ತಾರೆ, ಅವ್ರ ಮನೆಯ ಹಿನ್ನೆಲೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿತ್ತಾ? ಆಮೇಲೆ ಗೊತ್ತಾಯ್ತಾ? ಇಲ್ಲ, ನಾನು ಅಂದರೆ ಅವರನ್ನು ನೋಡಿಲ್ಲ ಅದಕ್ಕೆ ಮೊದಲು. ಮತ್ತು ಅವರ ಬಗ್ಗೆ ಕೇಳುವಾಗ ಅವರು ಬರೀ ಇದು ಪಾಪದವರು, 3 ಹೆಣ್ಣು ಮಕ್ಕಳೇ ಇರುವುದು ಅವರಿಗೆ. ಅದೇ ಅವರ ಆ ಹುಡುಗಿಯ ತಾಯಿ ನನ್ನ ಹತ್ರ ಹೇಳಿದರು, ನಮಗೆ ಚಿನ್ನದ ಮೇಲೆ ಆಸೆಗಳು ಇಲ್ಲ, ಮತ್ತು ಬಿದ್ದು ಸಿಕ್ಕಿದ ಕಾರಣ ನಮಗೆ ಅದು ಭಯ ಆಯಿತು. ನಾವು ಕೇಳಿ ಕೊಡುವ ಅಂತ ಆದರೆ ಯಾರಿಗೆ ಅಂತ ಕೊಡೋದು? ಈಗವ ಇಂಥದ್ದು ಬಿದ್ದು ಸಿಕ್ಕಿದೆ ಯಾರ್ದು ಅಂತ ಕೇಳಿದರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೇಳ್ತಾರೆ, ನಂದು ಅಂತ ಕೇಳ್ತಾರೆ. ಅದಕ್ಕೆ ನಾನು ಇಟ್ಟುಕೊಂಡೆ. ಕೇಳ್ತಾರಲ್ಲ, ಕಳ್ಕೊಂಡವ್ರು ಕೇಳ್ತಾರಲ್ಲ, ಪ್ರಚಾರ ಆಗ್ಬೋದು ನಾಳೆ ಆವಾಗ ನಾವೇ ತಂದು ಕೊಟ್ಟಿರೋದು ಹೇಳಿದರು. ಅವರ ಮನೆ ಬೊಯ್ಕನಲ್ಲ, ಖಾನತ್ತೂರು. ಹಾಂ, ಕೇರಳದವರು. ಅಮ್ಮ ಮತ್ತು ಮಗಳು ಬಂದಿದ್ದದ? ಅಮ್ಮ ಮತ್ತು ಮಗಳು ಬಂದಿರೋದು. ಅವರು ಆ ದಿವಸ ಹೋಗವರು ಮನೆಗೆ. ಇದು ಸಿಕ್ಕಿತಲ್ಲ, ಆದರೆ ಇದನ್ನು ನೋಡುವ ಯಾರ್ದಾದ್ರೆ ಆದರೆ ಕೊಡುವ ಅಂತೇಳಿ ಅವರು ಆ ದಿವಸ ಮಂಡೆಕೋಲಿಗೆ ಬಂದು ಅಲ್ಲಿ ಹೊರಟದು. ಇದರ ಮೇಲೆ ಹೇಳಿದ್ರಂತೆ, ಇದು ಈ ಥರ ಬಿದ್ದು ಹೋಗುಂಟು, ಯಾರಿಗೆ ಸಿಕ್ಕಿದೆ ಏನು ಅಂತ ಗೊತ್ತಿಲ್ಲ ಅಂತ ಕೇಳುವಾಗ ಮತ್ತೆ ಕೊಟ್ಟರಂತೆ. ಈಗ ಅವರು ಕೊಡುವುದು ಕೂಡ ಯಾರಿಗೆ ಅಂತ ಕೊಡೋದು? ಹೇಳಲಿಕ್ಕೆ ಯಾರಿಗೆ ಅಂತ ಕೊಡ್ಲಿಕ್ಕೆ ಆಗ್ತದೆ ಬೇಕಲ್ಲ. ಉಪಕಾರ ಮಾಡಿದರೆ ಪ್ರತಿ ಉಪಕಾರ ಮಾಡೋದಿಲ್ಲ, ಮರೆತು ಬಿಡ್ತಾರೆ. ನಮ್ಮ ಮನುಷ್ಯರಾಗಿಲ್ಲ, ಸ್ವಲ್ಪ ಸ್ವಾರ್ಥಿಗಳು. ಆದರೆ ನೀವು ಆ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀರಿ. ಹೇಗೆ ನಿಮಗೆ ಎಷ್ಟು ಖುಷಿಯಿಂದ ಕೊಟ್ಟಿದ್ದೀರಿ, ಎಷ್ಟು ಹೃದಯ ತುಂಬಿ ಅದನ್ನು ಆ ಮನೆಯವರಿಗೆ ಕೊಟ್ಟರೆ ಆ ದುಡ್ಡನ್ನು ಹೆಣ್ಮಗಳಿಗೆ ಏನು ಹೇಳಿದರು ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಅದು ಅವರು ಹೇಳಿದ್ದು ಒಂದೇ, ನಾವು ಇಷ್ಟು ದೊಡ್ಡದನ್ನೆಲ್ಲ ನಾವು ಹಾಕೊಳ್ಳಿಲ್ಲ, ನಮ್ಮ ಹತ್ರ ಇಲ್ಲ, ಮತ್ತು ಅದು ನಮಗೆ ಸ್ಪಷ್ಟ ಚಿನ್ನದು ಅಂತ ಆಗುವಾಗ ನಮಗೂ ಭಯ ಆಯಿತು. ಭಯ ಆಗಿ ಅದನ್ನು ಏನು ಮಾಡೋದು, ಈಗ ಯಾರೂ ಕೇಳದೇ ಇದ್ದರೆ ಏನು ಮಾಡೋದು, ಈ ಥರದಲ್ಲೆಲ್ಲ ಇತ್ತು. ಮತ್ತು ಇಲ್ಲಿ ಮಂಡೆಕೋಲು ಅನ್ನುವಂಥ ಜಾಗದಲ್ಲಿ ಅವರೇ ಅಲ್ಲಿರುವವರೇ ಮಾತಾಡಿಕೊಂಡಿರುವಾಗ ಗೊತ್ತಾಯ್ತಲ್ಲ, ಕಳೆದು ಹೋಗುಂಟು ಒಬ್ಬರದು ಅಂತ ಗೊತ್ತಾಯಿತು. ಆಗ ನಾನು ಇದನ್ನು ನೋಡಿ ಅಂತೇಳಿ ಹೊರಗಡೆ ತಂದು ತೋರಿಸಿದೆ. ಅವರಿಗೆ ಫುಲ್ಲು ಭಯ ಆಗುಂಟು. ನೀವು ವಾಪಸ್ ಅವರಿಗೆ ದುಡ್ಡು ಕೊಟ್ರಿ, ಹಣ ಕೊಟ್ರಿ, ನೀವು ಹೇಗೆ ಕೊಟ್ರಿ, ಯಾವ ಥರ ಹೇಳಿದ್ರಿ, ಅಥವಾ ಯಾವ ಥರ 1 ಲಕ್ಷ ರೂಪಾಯಿನ? ಅಂದರೆ ಆ ಹುಡುಗಿಯನ್ನು ಕರೆಯುವಾಗ ಹುಡುಗಿ ಬಂದೇ ಇಲ್ಲ, ಅಳುತ್ತಿದ್ದಳು, ದುಃಖದಲ್ಲಿದ್ದಳು. ಒತ್ತಾಯ ಮಾಡಿ ಬಾ ಬಾ ಅಂತ ಕರೆಯುವಾಗ ಕೂಡ ಬಂದೇ ಇರಲಿಲ್ಲ. ನನಗೆ ಬೇಡ ಬೇಡ ಅಂತ ಹೇಳಿದರು. ಮತ್ತು ಹುಡುಗಿಯ ತಾಯಿಯ ಕೈಯಲ್ಲಿ ಕೊಟ್ಟೆ ಒಂದು ಚಿನ್ನದ ಉಂಗುರ, 1 ಲಕ್ಷ ರೂಪಾಯಿ. ಒಂದು ಚಿನ್ನದ ಉಂಗುರ ಕೊಟ್ಟಿದ್ದೇನೆ. ಹೊಸತ್ತು ತೆಗೆದುಕೊಟ್ಟದ ನೀವು? ಹೊಸ್ತಲ್ಲ, ಅಂದರೆ ನನ್ನ ಹತ್ರ ನಿತ್ತು ಅದೇ ಉಂಗುರವನ್ನು. ನನ್ನ ಕೈಯಲ್ಲಿದ್ದ ಬೆರಳಲ್ಲಿದ್ದ ಉಂಗುರವನ್ನೇ ತೆಗೆದು ಕೊಟ್ಟೆ. ಅಂದರೆ ಈಗ ಹಣ ಕೊಟ್ಟರೆ ಏನಾಗ್ತದೆ ಗೊತ್ತುಂಟಾ, ಅದು ಖರ್ಚಾಗಿ ಹೋಗ್ತದೆ. ಹೌದು. ಚಿನ್ನ ಹಾಗೆಲ್ಲ, ಈ ಹೆಣ್ಮಕ್ಳಿಗೆ ಚಿನ್ನದಲ್ಲಿ ತುಂಬ ಆಸೆ ಅಲ್ವ, ಆ ಹೆಣ್ಣು ಮಕ್ಕಳೇ ಕೊಟ್ಟರು ಅಂತ ಹೇಳುವಾಗ ನಮಗೆ ಏನೋ ಒಂದು ನೀವು ಹೇಳಿದಾಗೆ ಪವಾಡ ಇಲ್ಲದಿದ್ದರೆ ಸಿಕ್ಕುವಂಥ ಸಾಧ್ಯತೆಗಳಿಲ್ಲ. ನಾನು 1 ಲಕ್ಷ ಕೊಟ್ಟಿರೋದು, ಒಂದು ಚಿನ್ನದ ಉಂಗುರ ಕೊಟ್ಟಿರೋದು ದೊಡ್ಡ ವಿಷಯಗಳೆಲ್ಲ. ಈಗಿನ ಕಾಲಘಟ್ಟದಲ್ಲಿ ಯಾರೂ ಕೊಡಲಿಕ್ಕೆ ಸಾಧ್ಯತೆಗಳಿಲ್ಲ. ಅವರು ಇಟ್ಟುಕೊಳ್ತಾರಾ ಅಥವಾ ಏನು ಮಾಡ್ತಾರೆ ಆ ಪ್ರಶ್ನೆಗಳಲ್ಲ. ಆಗ ಖಂಡಿತವಾಗಿ ಒಂದು ದೈವ ಸಂಕಲ್ಪ ಇದೆ. ಖಂಡಿತ ಖಂಡಿತ ಖಂಡಿತ. ನೀವು ಹಲವು ವರ್ಷಗಳಿಂದ ದೈವದ ಚಾಕರಿಯನ್ನು ಮಾಡಿದ್ರು. ನಿಮಗೆ ಆ ಚಾಕರಿ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿತು ಅಂತ ಏನಾದರೂ? ಖಂಡಿತ ಖಂಡಿತ. ನೋಡಿ ಸ್ವಾಮಿ, ಈಗ ಹಣ ಕಳ್ಕೊಂಡು ಹೋದರೆ ಅದು ಖಂಡಿತ ಯಾರೂ ಕೊಡೋಕ್ಕಿಲ್ಲ. 1 ಲಕ್ಷ ರೂಪಾಯಿ ಬಿದ್ದೋಯ್ತು ಅಂತಾದರೆ ಅದನ್ನು ಕೊಡಲಿಕ್ಕೆ ಸಾಧ್ಯತೆಗಳಿಲ್ಲ. ಅದರಲ್ಲಿ ನಾವು ಇಷ್ಟೊಂದು ಬೇಜಾರು ಮಾಡುವುದಿಲ್ಲ. ಆದರೆ ಚಿನ್ನ ಹಾಗೆ ಅಲ್ಲವಲ್ಲ, ಚಿನ್ನ ಹೋಯ್ತು ಅಂತ ಆಗುವಾಗ
ಈ 1 ಲಕ್ಷ ರೂಪಾಯಿ ಹೋಯ್ತಲ್ಲ ಅಂತ ಇದು ಬರುವುದಿಲ್ಲ. ನಿಮ್ಮ ಒಂದು ಇದು ಕೇಳುವಾಗಲೇ ನನಗೆ ಒಂದು ಪವಾಡ ಅಂತ ಅನ್ನಿಸ್ತಾ ಇದೆ. ಪವಾಡನೆ ಇದು. ನನ್ನ ಕೈಯಿಂದ ಹೋದ ಪವಾಡಲ್ಲ, ಪುನಃ ನನ್ನ ಕೈ ಸೇರಿದ ಪವಾಡ. 100% ಪವಾಡ. ಅದು ನನಗೆ ಕೆಲವು ಇಲ್ಲಿ ಅವರೇ ಈ ಫೋನ್ ಮಾಡಿ ಹೇಳಿದರು, ಸಿಕ್ಕಿಯೇ ಸಿಗ್ತದೆ ಅಂತ. ಇಷ್ಟು ಗಂಟೆ ಒಳಗಡೆ ನಿಮಗೆ ಫೋನ್ ಬರ್ತದೆ ಅಂತ ಕೆಲವು ವ್ಯಕ್ತಿಗಳು ಹೇಳಿದರು. ನಾನು ಅವ್ರ ಹತ್ರನೇ ವಾದ ಮಾಡಿದ್ದೀನಿ, ಇದು ಖಂಡಿತ ಸಿಗೋದಿಲ್ಲ. ಈ 20-30 ಕಿಲೋಮೀಟ್ರ್ ಮಧ್ಯದಲ್ಲಿ ಎಲ್ಲಿ ಹೋಯಿತು ಅಂತ ಹೇಗೆ ಸಿಗಲಿಕ್ಕೆ ಸಾಧ್ಯತೆಗಳಿಲ್ಲ. ಈಗ ಇಂಥದೇ ಜಾಗದಲ್ಲಿ ಬಿದ್ದು ಹೋಗುವುದಾದರೆ ಎಲ್ಲ CC ಕ್ಯಾಮರಾ ಅಥವಾ ಅಲ್ಲಿ ಎಲ್ಲ ಹುಡುಕ್ಬೋದು. ಮದುವೆ ಮಂಟಪದಲ್ಲಿ ಬಿದ್ದೋಯ್ತಾ ಅಥವಾ ಮಧ್ಯ ರೋಡಲ್ಲಿ ಬಿದ್ದೋಯ್ತಾ ಎಲ್ಲಿಂದ ಗೊತ್ತಾ. ಆದರೆ ನನ್ನ ಮನಸ್ಸಲ್ಲಿ ಇದ್ದಿರೋದು, ನನ್ನ ತಲೆಯಲ್ಲಿ ಇದ್ದಿರೋದು ಇದು ಗಾಂಧಿನಗರದಲ್ಲಿ ಬಿದ್ದೋಯ್ತು ಅಂತ. ಆ ಮಧ್ಯದಲ್ಲಿ ನಾನು ಎಲ್ಲಿ ಇಳಿದಿಲ್ಲ ಗಾಡಿಯಿಂದ. ಮದುವೆ ಮಂಟಪದಿಂದ ಬಂದಿರೋದೇ ಗಾಂಧಿನಗರ. ಅಲ್ಲಿ ತರಕಾರಿ ತಗೊಂಡು ಒಂದು ಬೀಡ, ನನಗೆ ಬೀಡ ತಿನ್ನುವ ಅಭ್ಯಾಸ, ಬೀಡ ತಗೊಂಡು ಸೀದಾ ಗಾಡಿಯಲ್ಲಿ ಹತ್ತಿದ್ದು, ಎಲ್ಲಿ ಇಳಿದಿಲ್ಲ. ಅದು ಎಲ್ಲಿ ಹೋಯಿತು ಅಂತ ಹುಡುಕೋದು. ಎಷ್ಟು ಗಂಟೆ ಒಳಗೆ ಸಿಕ್ಕಿತ್ತು ನೀವು ಈ ದೈವಕ್ಕೆ ಹೊರಕ್ಕೆ ಹೊತ್ತ ಬಳಿಕ? ಎಷ್ಟು ಗಂಟೆ ಬಳಿಕ ಸಿಕ್ಕಿತ್ತು ನಿಮಗೆ ಗೊತ್ತಾಯಿತು ಫಸ್ಟ್ ವಿಷಯ? ಉಂಡು ಬಂಗಾರ ಅಂತ ಬಂತಲ್ಲ, ಅದು ಎಲ್ಲಿ ಎಷ್ಟು ಗಂಟೆ? 1.5 ಗಂಟೆ. 1.5 ಗಂಟೆ. ನಾನು ಒಂದು 7 ಗಂಟೆಗೆ ಇಲ್ಲಿ ನಿಂತು, ನಾನಂದರೆ ದೀಪ ಇಡುವ ಸಮಯ ಒಂದು 7 ಗಂಟೆ. ಇಲ್ಲಿ ಕೂಡ ನಾನು ಕೊರಗಜ್ಜನನ್ನು ಆರಾಧನೆ ಮಾಡ್ಕೊಂಡು ಇರ್ತೇನೆ. ನಾನು ಇಲ್ಲಿಯೇ ಮೆಟ್ಟಲ್ಲಿ ನಿಂತು ಹೇಳಿದ್ದು, 2 ದಿವಸದ ಒಳಗಡೆ ನನಗೆ ಅದನ್ನು ತಲುಪುವಾಗೆ ಮಾಡು ಅಂತ. 1.5 ಗಂಟೆಯಲ್ಲಿ ಸುದ್ದಿ ಬಂದಿದೆ, ಚಿನ್ನ ಇದೆ, ನೀವು ತಲೆಬಿಸಿ ಮಾಡೋದು ಬೇಡ, ಇಂಥ ವ್ಯಕ್ತಿಯ ಕೈಯಲ್ಲಿ ಚಿನ್ನ ಇದೆ ಅಂತ. ಮತ್ತು ನಾನು ಅವ್ರ ಹತ್ರ ಏನು ಮಾತಾಡಿಲ್ಲ. ಅಲ್ಲಿಗೆ ಫೋನ್ ಕಟ್ ಮಾಡಿದೆ. ಮರುದಿವಸ ಅಲ್ಲಿಗೆ ಹೋದು, ಅವರಿಗೆ ಫೋನ್ ಮಾಡಿ ಅವರು ಇರುವ ಜಾಗಕ್ಕೆ ಹೋದು. ಅವರು ಅಲ್ಲಿಗೆ ಅವರ ಮನೆಗೆ ಹೊರಟಿದ್ದರು. ಬೆಳಿಗ್ಗೆ ಹೇಳಿದೆ, ಹೋಗಬೇಡಿ, ನಾವೊಂದು 12 ಗಂಟೆ ಒಳಗಡೆ ಬರ್ತೇವೆ ಅಂತ. ಹಾಗೆ ಅಲ್ಲಿವರೆಗೆ ಅದಕ್ಕೋಸ್ಕರವಾಗಿ ಮಾತಾಡಲಿಕ್ಕೋಸ್ಕರವಾಗಿ 12 ಗಂಟೆವರೆಗೆ. ಮತ್ತು ಅವರನ್ನು ನಾವು ಯಾಕೆ ಕಾಯಿಸುವುದು? ಹೌದು. ಈಗ ನಿಮ್ಮ ಹತ್ರ ನೀವು ಹಣ ಎಲ್ಲ ಕೊಟ್ಟರಲ್ಲ ಅವರಿಗೆ, ಆಗ ಅವರು ಅವ್ರ ಅಮ್ಮನ ಕೈಯಲ್ಲಿ ಕೊಟ್ಟರೆ ನೀವು ಅಲ್ವಾ? ಆಗ ಏನಾದರೂ ಹೇಳಿದ್ರು ನಿಮಗೆ ಧನ್ಯವಾದ ಏನಾದರೂ ಹೇಳಿದ್ರೆ? ಎಂತ ಹೇಳಿದರು ಅವರು? ಹೇಳಿಲ್ಲ, ನಾವೇ ಹೇಳಬೇಕಲ್ಲ. ನೀವು ಹೇಳಿದ್ದು ಹೇಗೂ ಇದೆ. ಅವರು ಒಂದು ರಿಟರ್ನ್ ನೀವು ಏನೋ ಒಂದು ಕೊಟ್ಟಿದ್ದಕ್ಕೆ ಅವರೇನು ಕಷ್ಟದಲ್ಲಿದ್ದಿರ್ಬೋದು, ಯಾರಿಗೆ ಗೊತ್ತು, ತುಂಬ ಕಷ್ಟದಲ್ಲಿರ್ಬೋದು. ಅವರೇನಾದರೂ ಅವರ ಮಕ್ಕಳ ಶಿಕ್ಷಣಕ್ಕೆ ಬಳಸಿಕೊಳ್ಳಲಿಕ್ಕೆ ಅಥವಾ ಏನಾದರೂ ಒಂದು ಸಹಾಯ ಆಗಿರ್ಬೋದಲ್ಲ ಅವರಿಗೆ? ಆಗಿರ್ಬೋದು. ಅಂದರೆ ತುಂಬ ಖುಷಿಯಲ್ಲಿ ತಗೊಂಡ್ರು, ಏನು ಹೇಳಿಲ್ಲ. ಹೇಳೋದು ಅಂದರೆ ಇದೇ, ಅವರಿಗೆ ಕೂಡ ಅವರ ಭಯದ ವಿಷಯಗಳನ್ನು ಮಾತ್ರ ಹೇಳಿದವರು. ನಮಗೆ ಅದು ಚಿನ್ನದ ಗೊತ್ತಾದ ಮೇಲೆ, ಇಂಥ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ನಮಗೆ ಅದು ಭಯ ಆಯಿತು ಅಂತ ಹೇಳಿದ್ರು. ಅವರು ಹೇಳಿದ್ದು ನಮ್ಮ ಹತ್ರ, ನಾನು ಮತ್ತು ನನ್ನ ಮಿಸ್ಸಸ್ ಹೋದಲ್ಲಿಗೆ. ಆಗ ಅಭಿನಂದನೆ ನಾವೇ ಅವರಿಗೆ ಸಲ್ಲಿಸಿದ್ವಿ. ಈಗ ನೀವು ಎಷ್ಟೋ ದೈವಗಳನ್ನು ಕಟ್ತಾ ಇದ್ರಿ ಸುಳ್ಯ ತಾಲೂಕಲ್ಲಿ, ಸುಳ್ಯದಿಂದ ಹೊರಗೆ ಕೂಡ ಹೋಗಿ ನೇಮಗಳನ್ನು ಕಟ್ತಾ ಇದ್ರಿ. ಯಾವ ದೈವಗಳಿಗೆ ನೇಮ ಕಟ್ತಾ ಇದ್ರಿ? ಎಷ್ಟು ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ? ಅಂದರೆ ನಾನು ಸಾಮಾನ್ಯ 14-15 ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ. ಆವಾಗ ಈ ಊರು ಕಟ್ಟು ಅಂದರೆ ನಮ್ಮ ಸುಳ್ಯ ಸೀಮೆಯಲ್ಲಿ ಒಬ್ಬರಿಗೆ ಇಷ್ಟೇ ಒಂದು ಪರಿಧಿ ಇರ್ತದೆ, ಅದರಿಂದ ಆಚೆಗೆ ಹೋಗಬಾರ್ದು. ಅದು ಇನ್ನೊಬ್ಬರಿಗೆ ಸಂಬಂಧಪಟ್ಟ ಊರು ಕಟ್ಟು ಅಂತ ಇರ್ತದೆ. ನಮ್ಮ ತಂದೆ ತೀರಿ ಹೋದ ಮೇಲೆ ಇಲ್ಲಿ ನಮ್ಮ ಗ್ರಾಮ ದೈವ ಉಳ್ಳಾಕುಳ ಚಾವಡಿ ಇಲ್ಲಿ ಹತ್ರನೇ ಇರೋದು. ಅಲ್ಲಿ ಮುಡಿ, ಉಳ್ಳಾಕುಳು ದೈವಕ್ಕೆ ಮುಡಿ, ತಂದೆ ತೀರಿ ಹೋದರು. ಆಮೇಲೆ ಚಿಕ್ಕಪ್ಪ ಇದ್ದರು, ಅವರು ಕೂಡ 1-2 ವರ್ಷ ಸೇವೆ ಮಾಡಿ ತೀರಿ ಹೋದರು. ಆ ಸಂದರ್ಭದಲ್ಲಿ ನಮಗೆ ಈ ಮನೆ ಕುಟುಂಬದಲ್ಲಿ ದೈವ ಆಗುವಾಗ ನಾವು ಹೊರಗಿಂದ ಜನ ತರಿಸಿದ್ದೋ, ನಮ್ಮ ನೆಂಟರು ಕೋಲ ಕಟ್ಟೋರನ್ನು ಕರೆಸಿ ನಾವು ಕೋಲ ಕಟ್ಟಿಸ್ತಿದ್ದ. ಆ ಸಂದರ್ಭದಲ್ಲಿ ಈಗ ನಮಗೆ ಗಾಡಿ, ಫೋನು ಅದು ಇದೆಲ್ಲ ಈಗ ಇರೋದು. ಆ ಕಾಲದಲ್ಲಿ ಏನಿರಲಿಲ್ಲ, ಬರೀ ನಡ್ಕೊಂಡೇ ಹೋಗೋದು, ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು. ಆಗ ಏನು ಮಾಡ್ತಿದ್ರು, ಕೆಲವೊಂದು ಸಂದರ್ಭದಲ್ಲಿ ಅವರು ಆ ಸಮಯಕ್ಕೆ ಬರ್ತಿರಲಿಲ್ಲ. ಈಗ ನಾವೊಂದು 6 ಗಂಟೆಗೆ ತಲುಪಬೇಕು ಅಂತಾದರೆ ಅವರು 8 ಗಂಟೆಗೆ ಬರ್ತಿದ್ದರು. ಅದು ತುಂಬ ನಮಗೂ ಸಮಸ್ಯೆ, ಮತ್ತು ಅವು ಕೋಲ ನಡೆಸೋರಿಗೂ ಸಮಸ್ಯೆ. ಯಾಕೊಂದು ಸಮಯ ಅಂತ ಇರ್ತದಲ್ಲ. ಆ ಸಂದರ್ಭದಲ್ಲಿ ನನಗೆ ವಿಧಿಲ್ಲ ಕೋಲ ಕಟ್ಟೋದೆ. ಅಂದರೆ ಅದಕ್ಕೆ ಮುಂದೆ ನಾನು ಬೇರೆ ಈ ವಾಲಗ ಅಂತ ಹೇಳ್ತಾರಲ್ಲ, ತಾಸೆ ಡೋಲು, ಇದಕ್ಕೆ ಅಂತ ಹೋಗ್ತಿದ್ದೆ. ಬೇರೆಯವರ ಜೊತೆಯಲ್ಲಿ ಕರೆದವರ ಜೊತೆಯಲ್ಲಿ ಹೋಗ್ತಿದ್ದೆ. ಆಗ ಅವರ ಕೆಲವೊಂದು ಆ ಕ್ರಮಗಳನ್ನು ನೋಡಿ ಮತ್ತೆ ನಾನೇ ಕಟ್ಟಿದ್ದೆ. ನೀವೇ ಶುರು ಅಲ್ವಾ? ಎಷ್ಟು ವರ್ಷ ಆಯಿತು ಟೋಟಲು ಕೋಲ? 15-30 ವರ್ಷ. 30 ವರ್ಷ. ಯಾವ ದೈವನ ಕಟ್ತೀರಿ?
ನಮ್ಮ ಈ ಸುಳ್ಯ ಸೀಮೆಯಲ್ಲಿ ಒಂದು ಸಮುದಾಯ ಅಂತ ಇರ್ತದೆ. ಅಜಿಲ ಸಮುದಾಯ, ಪರಾವ ಸಮುದಾಯ ಮತ್ತು ಇವರು ಪಣಿಕ್ಕರ್ ಅಂತ. ಈ ನಮ್ಮ ಸಮುದಾಯದಲ್ಲಿ ಕಟ್ಟುವಂಥ ದೈವಗಳನ್ನು ಎಲ್ಲ ಕಟ್ಟಿದ್ದೇವೆ. ಅದರಲ್ಲಿ ಮನೆಯಲ್ಲಿ ಹೆಚ್ಚಾಗಿ ಆಗೋದು ಪಾಷಾಣ ಮೂರ್ತಿ, ಗುಳಿಗ. ಮನೆ ದೈವ ಪಾಷಾಣ ಮೂರ್ತಿ, ಭೂಮಿಗೆ ಗುಳಿಗ ಅಂತ. ಕುಟುಂಬದಲ್ಲಿ ಹೋಗುವಾಗ ಆ ಧರ್ಮ ದೈವದ ಆ ಒಂದು ಸುತ್ತೋಲೆಯಲ್ಲಿ ಇರುವಂಥ ದೈವಗಳು ಅದರಲ್ಲಿ ಪಾಷಾಣ ಮೂರ್ತಿ, ಕುಪ್ಪೆ ಮಂಜುರ್ಳಿ, ಜೋಮಾದಿ, ಶಿರಾಡಿ ದೈವ ಮತ್ತು ಉಳ್ಳಾಕ್ಳು ಇಂಥದ್ದೆಲ್ಲ ನಾವು ಕಟ್ಟೋದು ತುಂಬ ಇದೆ. ಅಂದರೆ ಹೊರಗಡೆ ಕೂಡ ಹೋಗ್ತೇವೆ, ನಮ್ಮ ಈ ಪುತ್ತೂರು ದಾಟಿ ಕೂಡ ಹೋಗ್ತೇವೆ. ಪುತ್ತೂರು ದಾಟಿ ಕೂಡ ಹೋಗ್ತಾರೆ. ಹಾಗೆ ನಮ್ಮ ಭೋಜಪ್ಪ ಅಜಿಲರು ನೋಡಿ, ಅವರು ಸುರಕ್ಷಿತವಾಗಿ ವಾಪಸ್ಸು ಅವರ ಈ ಬಂಗಾರ ಮನೆಗೆ ಸೇರುತ್ತೆ. ಪ್ರಕರಣ ಕೇವಲ 1.5 ಗಂಟೆಯಲ್ಲಿ ಮುಗಿದೋಗುತ್ತೆ. ಅಜ್ಜನಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ ಕೇವಲ 1.5 ಗಂಟೆಯಲ್ಲಿ ಈ ಒಂದು ಬ್ರೇಸ್ಲೆಟ್ ವಾಪಸ್ ಅವರಿಗೆ ಬಂದು ಸೇರುತ್ತೆ. ಬಹಳ ಒಂದು ಅಪರೂಪವಾದಂತಹ ಅಚ್ಚರಿಗೆ ಕಾರಣವಾಗುವಂತಹ ಒಂದು ಘಟನೆ. ಅವರೇ ಹೇಳುವ ಪ್ರಕಾರ ವಾಪಸ್ ಇದು ಬರ್ತದೆ ಅಂತ ನಮಗೆ ಧೈರ್ಯ ಇರಲಿಲ್ಲ. 1% ಅಷ್ಟೇ ಎಲ್ಲೋ ಉಳ್ಕೊಂಡಿತ್ತು. ಅಜ್ಜನ ಮೇಲೆ ಹರಕೆ ಹೊತ್ತಿದ್ದು, ದೇವರುಗಳಿಗೆ ಪ್ರಾರ್ಥನೆ ಮಾಡಿತ್ತು. ಈ ಒಂದು ಕಾರಣಕ್ಕೆ 1% ಅಷ್ಟು ಉಳ್ಕೊಂಡಿತ್ತು ಅಂತ. ನಿಜಕ್ಕೂ ಗ್ರೇಟ್. ಕೊಟ್ಟವರಿದ್ದಾರಲ್ಲ ಅವ್ರು ನಿಜಕ್ಕೂ ದೇವರಿಗೆ ಸಮಾನ ಅಂತ ನಾವು ಹೇಳ್ಬೋದು. ಇವತ್ತಿಗೂ ಪ್ರಾಮಾಣಿಕತೆ ಉಳ್ಕೊಂಡಿದೆ. ಅದರಲ್ಲೂ ಬಡವರಲ್ಲಿ ಉಳ್ಕೊಂಡಿತ್ತೆ. ತುಂಬ ರೇರ್ ಅಲ್ವಾ? ಯಾಕಂದರೆ ಬಡವರಲ್ಲಿ ನೋಡಿ, ಅವರಿಗೆ ಅವರ ಹತ್ರ ಹಾಕ್ಕೊಳ್ಳಿಕ್ಕೆ ಚಿನ್ನನೇ ಇರಲಿಲ್ಲ ಅಂತೆ, ಅವರೇ ವಾಪಸ್ ತಂದು ಕೊಟ್ಟಿದ್ದಾರೆ ಅಂತಂದರೆ ನಾವು ಅಂದ್ಕೋಬೇಕು, ಬಡತನ ಇರುವಂಥದ್ದು ಮನಸ್ಸಿನ ಶ್ರೀಮಂತಿಕೆ ಬೇಕು ಮೊದಲು ಅಂತೇಳಿ. ಆ ಮನಸ್ಸಿನ ಶ್ರೀಮಂತಿಕೆ ಆ ಕೊಟ್ಟವರಲ್ಲಿ ಇದೆ. ಅವರು ಯಾರೇ ಆಗಿರಲಿ, ಇವರ ಖಂಡಿತ ಇವರ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರಿಗೆ ಯಾವತ್ತಿರುತ್ತೆ, ನಿಷ್ಠೆ ಪ್ರಾಮಾಣಿಕತೆ ಇದ್ದರೆ ಒಂದಲ್ಲ ಒಂದು ದಿವಸ ಲೈಫಲ್ಲಿ ನಾವು ಗೆಲ್ತೀವಿ. ಆ ಕ್ಷಣಕ್ಕೆ ನಾವು ಸೋತಿರ್ಬೋದು, ಆದರೆ ಒಂದಲ್ಲ ಒಂದು ದಿವಸ ನಾವು ಗೆಲ್ತೀವಿ ಜೀವನದಲ್ಲಿ ಅನ್ನೋದನ್ನು ಆ ಮಹಿಳೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಭೋಜಪ್ಪ ಅವರು ಕೂಡ ಅವ್ರನ್ನೇನು ಸುಮ್ಮನೆ ಬಿಡಲಿಲ್ಲ. ಇದು ಸಿಕ್ಕಿದ ತಕ್ಷಣ ಸಿಕ್ತಲ್ಲ ಅಂತೇಳಿ ಕಿಸೆಗೆ ಹಾಕೊಂಡು ವಾಪಸ್ ಬರಲಿಲ್ಲ. ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಉಂಗುರ, ಇವರ ಕೈಯಲ್ಲಿದ್ದ ಒಂದು ಉಂಗುರನೂ ಕೊಟ್ಟು ಬಂದಿದ್ದಾರೆ. ನಿಜಕ್ಕೂ ಸುಮಾರು ನನ್ನ ಪ್ರಕಾರ ಒಂದು 1,20,000 ಅವರಿಗೆ ವಾಪಸ್ಸು ಕುಟುಂಬಕ್ಕೆ ಇವ್ರು ಕೊಟ್ಟಾಗೆ ಆಗಿದೆ. ಆಗಲಿ, ಎನಿವೇ ಭೋಜಪ್ಪ ಅವರೇ, ಜೋಪಾನ ಇನ್ನಾದರೂ ಹುಷಾರಾಗಿರಿ. ಟೈಟ್ ಕೊಳಿಕೆನೆಲ್ಲ ಹಾಕ್ಕೊಳ್ಳಿ, ಸುಮ್ಮನೆ ಇದು ಮಾಡಬೇಡಿ. ದೇವರು ವಾಪಸ್ ತಂದು ಕೊಟ್ಟಿದ್ದಾರೆ ನಿಮಗೆ ಅಲ್ವಾ? ಎಸ್, ಥ್ಯಾಂಕ್ ಯು. ಭೋಜಪ್ಪ ಅವರ ಜೊತೆ ನಾವು ಇಷ್ಟೊತ್ತು ಮಾತಾಡಿದ್ವಿ, ಅವರ ವಿಚಾರಗಳನ್ನು ಕೇಳಿದ್ವಿ, ನೇಮ ಕಟ್ಟುವ ವಿಚಾರದ ಬಗ್ಗೆ ಹೇಳಿದರು, ಹಾಗೆ ಈ ಒಂದು ಘಟನೆಯನ್ನು ಹೇಳಿದರು. ಹಾಗೆ ಇವರ ಒಂದು ನಿಮಗೆ ಕಾರ್ಯ ಇಷ್ಟ ಆಗಿದರೆ ಅಥವಾ ಮಹಿಳೆಯರು ಮಾಡಿದಂಥ ಕೆಲಸ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಇವತ್ತಿಗೂ ಕೂಡ ಪ್ರಾಮಾಣಿಕತನ ಉಳಿದಿದೆ ಅನ್ನುವಂಥದ್ದು ಎಲ್ರಿಗೂ, ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ, ನಮ್ಮ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗಲಿ. ನಾವು ಆ್ಯಕ್ಚುಲಿ ತುಳುವಿಂದ ಸಂದರ್ಶನ ಮಾಡಬೇಕು ಅಂತಿದ್ದೆ, ಆದರೆ ಎಲ್ಲರಿಗೂ ಗೊತ್ತಾಗಬೇಕು ಈ ವಿಚಾರ, ಎಲ್ರಿಗೂ ತಿಳಿಲಿ, ಇಡೀ ಕರ್ನಾಟಕದಾದ್ಯಂತ ಎಲ್ರಿಗೂ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೆ ಕನ್ನಡದಲ್ಲಿ ನಾವು ಮಾಡಿದ್ದೇವೆ. ಧನ್ಯವಾದಗಳು ಭೋಜಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದೆ. ಧನ್ಯವಾದ.